ಪುರುಷೋತ್ತಮ? ಯಾರು ಪುರುಷೋತ್ತಮ? ರಾಜನಾಗಿ ನಾನಿಲ್ಲಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ನೇರವಾಗಿ ನನ್ನ ಅರಮನೆಗೆ ಬರದೆ ಆ ದಾಸಿ ಪುಟ್ಟನ ಮನೆಗೆ ಹೋಗಿರುವನಂತೆ. ಆ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನು ರಾಜಭಾರಿಯಾಗಿ ಬರ್ತಿರುವನು. ಅದು ಅಲ್ಲದೆ ನಿನ್ನ ಯಾಜನೆಯಾಗಿ ಬರ್ತಿಲ್ಲ ದುರ್ಯೋಧನ. ಯಾರು? ದಾಸಿಪುತ್ರ ವಿದುರ, ಏನು ಹೇಳಿದೆ? ಅವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ರಾಜಾದಿರಾಜನಾದು ನಾನು ಅದನ್ನು ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದು, ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಅದಕ್ಕಾಗಿ ಈ ರೀತಿ ಆಡುತ್ತಿರುವೆ. ಸಕಲ ವೀರರಿಂದ ಪರಿವೃತವಾದ ಈ ದರ್ಪ ಚಕ್ರವರ್ತಿಗೆ ದಾಸಿಪುತ್ರನ ದೀಪ್ತಿವಶನ ಅನವಶ್ಯಕ. ಸಹೋದರ, ನಮ್ಮ ಸೈನ್ಯದ ಈ ದಾಸಿಪುತ್ರನನ್ನು ಸಭೆಯಿಂದ ಹೊರಗೆ ತಳ್ಳು. ಸೈನ್ಯದ ಪಟ್ಟಿಯನ್ನು ಸಿದ್ಧ ಮಾಡುವುದ ಮಾಡಿರುವೆಯಾ? ಬಂದಾಗ ನಾನು ಇದನ್ನೇ ನೋಡುತ್ತಾ ಕೂತಿರುವನು. ಜೈ ಜಯ ಯದುಪತಿ, ಜೈ ಜಯ ಯದುಕುಲ ನಂದನ, ರುಕ್ಮಿಣಿ ಲೋಲ, ವೇಣುಗೋಪಾಲ, ದುರ್ಯೋಧನನು ಎಷ್ಟು ದುರಾಂಕಾರಿಯಾಗಿ ವರ್ತಿಸುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಕಣ್ಣೆತ್ತಿ ಸಹ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ಈಗಲೇ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೇ, ಜಾಗೃತನಾಗು. ಕುರುಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬಹುದು ಯೋಧನ. ನಾನೇ ಅಲ್ಲಿಗೆ ಬರ್ತಿದ್ದೇನಲ್ಲವಯ್ಯ. ಕೃಷ್ಣ, ನಾನು ದೂತನಾಗಿ ಬಂದಿರುವ ನಿನ್ನ ದೂತ ಲಕ್ಷಣಗಳು ಹೇಗಿದೆ ಎಂದು ಪರೀಕ್ಷಿದೆಯ? ನಾನು ನಿನಗೆ ನಮಸ್ಕರಿಸಲಿಲ್ಲ. ನಾನು ನಮಸ್ಕರಿಸಿದ್ದು ಈ ಭೂಮಾತೆಗೆ.
ಬಂದಿದ್ದಾಯ್ತಲ್ಲ, ಈ ಪೀಠದಲ್ಲಿ ಅಲಂಕರಿಸು. ಆಗಬಹುದು ಸುಯೋಧನ. ಕೃಷ್ಣ, ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಇಷ್ಟ ಅಲ್ಲವೋ? ಇರಬಹುದು. ಇದ್ದರೇನು, ಇದ್ದೇ ಇದೆ. ನಿನ್ನ ಗೋಪಿಕಾ ನರ್ತನವನ್ನು ನೋಡಿ ಬೇಸತ್ತಿರುವೆ. ನನ್ನ ರಾಜ್ಯ ನರ್ತನವನ್ನು ನೋಡಿ ಸಂತೋಷ ಪಡು. ಆಗಲಿ ಸುಯೋಧನ. ಸಹೋದರ, ಏನಪ್ಪಣ? ರಾಜನಂತ ಕೆಲವು ಬರಬೇಡಿ. ಮತ್ತೊಮ್ಮೆ ಆಡಿ. ಆಫ್ ಮಾಡ್ಲಾ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನಿನಗೆ ಕೆಲವೊಂದು ವಿಚಾರವನ್ನು ಹೇಳಬೇಕೆಂದು ಸುಯೋಧನ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ರಾಜ್ಯ ವಿಚಾರವಿಲ್ಲ ಸುಯೋಧನ. ನಡೆಯಲಿ. ತಗೋ ನಿಲ್ಸೇ ಬಿಟ್ರು. ಅಣ್ಣ ಆಫ್ ಮಾಡ್ಲಾ? ಆಫ್ ಮಾಡ್ಲಾ? आल पुत्रों
ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯವಾಗಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರದ ನಿರ್ಧಾರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿರುವುದು. ಒಂದು ವೇಳೆ ನೀವು ಹಾಗೆ ಮಾಡದೆ ಹೋದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣಭೂತರಾಗುವಿರಿ. ಈಗ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ಮಹಾರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತ ಪ್ರಳಯದಿಂದ ಈ ಮಾತೃಭೂಮಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿಯೇ ನಿರ್ಣಯಿಸಲ್ಪಡಬೇಕು. ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಸೋತ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದರಲ್ಲದೆ ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರಿರುವ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ಕೇಳಿದರ ಅವರ ಪ್ರಿಯ ವಿನಯ ವಚನಗಳನ್ನು. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ, ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಷಯವಾಗಿ ತಮ್ಮೊಡನೆ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಸಂಧಿಗೆ ಸಮ್ಮತಿಸಿ. ಅವರ ಸಂದೇಶದೊಡನೆ ಸ್ವತಂತ್ರರಾರು ಭೂಮಿಗೆ ಸ್ವತಂತ್ರರಾರು ಗುರುಕುಲಕ್ಕೆ ಗುರುದ್ರೋಣರೇ ಇದು ಯಾವ ನ್ಯಾಯ? ಕಪಟವಲ್ಚನೆ ಮೋಸ ಅಟ್ಟಹಾಸ, ಕಪಟವಲ್ಚನೆ ಮೋಸ ಅಟ್ಟಹಾಸ. ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರು, ಧರಣಿಯಾಳಿದವರೆಲ್ಲ ಮರಳಿ ಬರರು. ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಲ್ಲರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಮಾಡು.
ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಮೇಲೆ ದ್ವೇಷವೇಕೆ? ಸ್ನೇಹವನ್ನು ಸಾಧಿಸು. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ತಾತ ದುರ್ಯೋಧನ, ಆಚಾರ್ಯರೇ, ಸಂಧಾನಕ್ಕೆ ಬರುವನು ಗಮನಾರ್ಹವಾಗಿ ಮಾಡಬೇಡ. ಈಗ ಸಂಧಿಗೆ ಸಮಯ, ಅದನ್ನು ಹಣದಿಂದ ನಿರಾಕರಿಸಬೇಡ. ಆ ಪಾಂಡವರು ಅಲ್ಲದೆ ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸ್ವಲ್ಪಕ್ಕಾದ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು ದುರ್ಯೋಧನ. ಆಚಾರ್ಯರೇ, ಇದೇ ನನ್ನ ಅಭಿಮತ. ವತ್ಸ ದುರ್ಯೋಧನ, ಗುಲಾಬಿ ತನಯ ಆಲಿಸು ನುಡಿಯ. ಕರೆಸಿ ಗನಿ ಅನುಜಾತರ
ಕುಲಾಪಿ ತನಯ ಆಲಿಸು ನುಡಿಯ ವತ್ಸ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಕುಮಾರ, ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡಕಂದ. ಬಂಧು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿನ ರಾಜಕ ಮಾಡಬೇಡ ಕಂದ. ಚೆನ್ನಾಗಿ ವಿಚಾರ ಮಾಡು. ದುರ್ಯೋಧನ, ದುರ್ಬೋಧನೆಗೆ ಕಿವಿ ಕೊಡಬೇಡ. ಆ ಪಾಂಡವರು ನಿನಗೆ ಸಹೋದರರಲ್ಲವೇ? ತಂದೆ, ಓಹೋ, ಚಿಕ್ಕಪ್ಪ ಇದುರ ನಡೆಯಲಿ ನಿನ್ನ ಅರಣ್ಯ ರೋದನೆ. ಯುವರಾಜನ, ನನ್ನ ರೋಜನ ಅರಣ್ಯ ರೋಜನೆ. ನನ್ನ ರೋಜನ ಅರಣ್ಯ ರೋಜನೆ. ಏನು ಮಾಡಲಿ, ಕೆಡುವವರು ನೋಡಿದಾಗ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಪಿತಾಮಹ ಭೀಷ್ಮ, ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಅವರಿಗಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲ ನಿನ್ನ ಬೇಕು. ಸ್ವಲ್ಪ ಭೂಮಿಯಾದರೂ ಪಾಂಡವರಿಗೆ ಕೊಡು. ನಿಮ್ಮನ್ನ ಅಭಿಮತ. ಈ ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಅಲ್ಲ ಏಕೆ? ನಿನಗಾಗಲಿ, ಈ ನನ್ನ ತಾತನಿಗಾಗಲಿ, ಕೃಷ್ಣನಿಗಾಗಲಿ, ಈ ನನ್ನ ತಂದೆಗಾಗಲಿ ನನ್ನಲ್ಲೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಗಳು. ಕುಂತಿ ಪುತ ಪಕ್ಷಪಾತಿಯಾದ ನೀನು ನಿನ್ನ ಸ್ವಾಭಾವಿಕಕ್ಕೆ ಸರಿಯಾದನ್ನೇ ಹೇಳಿದೆ. ಕೃಷ್ಣ, ನಿನ್ನ ದೂತತ್ವವನ್ನು ಬಹಳ ಚೆನ್ನಾಗಿ ಮುಗಿಸಿದೆ. ನಿನ್ನ ಒಡಂಬಡುವ ಮಾತಿಗೆ ಈ ಬುದ್ಧಿ ನಾನು ದುರ್ಯೋಧನನಲ್ಲ. ಈ ನಿನ್ನ ಮಾತಿಗೆ ಮರುಳಾಗುವ ಬುದ್ಧಿ ನಾನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಇದು ಕೊಳಚೆ ನೀರಲ್ಲ ಕೃಷ್ಣ, ಕೊಳಚೆ ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನ. ವಿಚಾರ ಮಾಡು ಪರಮೇಶ್ವರ. ಕೃಷ್ಣ, ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಾಂಕಾರದ, ದುರಾಭಿಮಾನದ, ದುಸ್ಸಹವಾಸದ ದುರಾಭಿಮಾನವು ಹಾಗಲ್ಲ. ಕೇಳು ಕೃಷ್ಣ, ಈ ದುರ್ಯೋಧನನನ್ನು ಸದೆ ಪಡಿಬೇಕೆಂದನಲ್ಲವೋ ನಿನ್ನ ಹೊಟ್ಟೆ ಪಾಕ ಭೀಮ, ಅದು ದುರಾಗ್ರಹ. ಕೃಷ್ಣ, ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೋ ನಿನ್ನ ನಪುಂಸಕ ಪಾರ್ಥ, ಅದು ದುರಾಂಕಾರ. ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದವರಲ್ಲ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಶ್ವಾಸನನ್ನು ಭರತ ಕಾಂಡದಲ್ಲಿ ಧ್ವಜಪಟಾಕಿಯನ್ನು ಹಾರಿಸಬೇಕೆಂದರಲ್ವಾ ನಿನ್ನ ಪಾಂಡವರು, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನಾವೇ ಸಮರ್ಥರು, ನಾವೇ ಜಯಿಸಿಲರು ಎಂದು ಹೆಮ್ಮೆ ಪಡುತ್ತಿರುವಲ್ಲ ಪಾಂಡವರು, ಅದು ದುರಾಭಿಮಾನ. ನೀವ್ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲು ಆಗದು.
ಕೃಷ್ಣ, ಕಚ್ಚೆನು ಎಳೆದು ಪ್ರಯೋಜನವಿಲ್ಲ. ಸುಮ್ಮನೆ ಗಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ನಡೆಯ ಕೃಷ್ಣ. ಸೋದರ ಅಗ್ರಜ, ನಿನ್ನ ಅಭಿಪ್ರಾಯವೇನು? ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದವು. ಕೃಷ್ಣ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಾಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿಳಿ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಶಾಂತವಾಗುವುದಿಲ್ಲ. ಅಗ್ರಜ, ಬೇಡ, ಬೇಡ. ಆ ಪಾಂಡವರ ಸೇನಾ ಸಮುದ್ರವನ್ನು ಕರಕಿ ಬಿಡಬಲ್ಲ ಗಂಡಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಹೊಲ ಹೊಲ ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವನು. ಸಮರವೇ ಸಿದ್ಧ, ಸಮರವೇ ಬಲ ಸಿದ್ಧ. ತಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಈ ಕಲೆಯಲ್ಲಿ ಅಪ್ಪಳಿಸಿ ಬಿಟ್ಟೇನು. ಹೊಲ ಹೊಲ ಸಹೋದರ. ಆ ಪಾಂಡವರಿಗೆ ಯಾವುದೇ ಕಾರಣಕ್ಕೂ ಅರ್ಧ ರಾಜ್ಯವನ್ನು ಕೊಡಬೇಡ ಅಗ್ರಜ. ಇದು ಈ ದುರ್ಜನ ಅಭಿಮತ. ಹೊಲ ಹೊಲ ಸಹೋದರ. ಕೃಷ್ಣ,
ತಿಂದಂತಲ್ಲ, ಕಂಡ ಮನೆಯಲ್ಲಿ ಉಂಡೆ ಬೆಣ್ಣೆಯನ್ನು ಕದ್ದು ಕದ್ದು ತಿಂದಂತಲ್ಲ, ಮುದ್ದು ಹುಡುಗಿಯರ ಜೊತೆ ಮುದ್ದಾಡಿದಂತಲ್ಲ. ಇದು ಯುದ್ಧ. ಹೆಚ್ಚಿಗೆ ಮಾತನಾಡಿದೆಯೋ ಅಕ್ಕಿಚ್ಚಿನಿಂದ ರೊಚ್ಚಿಗೆದ್ದು ಹುಚ್ಚನಂತೆ ಮಾತನಾಡಿದೆಯೋ ಎಚ್ಚರ. ಆ ಪಾಂಡವರಿಗೆ ಕಿಚ್ಚಿದ್ದರೆ ಈ ದಕ್ಷಿಣೊಡನೆ ಹೋರಾಡಲಿ. ಕೌರವೇಶ್ವರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇ ಕೂಡದು. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಉಚಿತ. ಇಲ್ಲವಾದರೆ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತವು. ಕೃಷ್ಣ, ಆ ಅರ್ಜುನನ ಮೇಲೆ ಹಾಗೆ ತೀರ ಹೊರತು ಈ ರಾಧೆಗೆ ಪೃಷ್ಠನ್ನು ರುಚಿಸಲು. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಲ್ಲ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೋಸ್ಕರ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಪಡಲು ಯೋಚಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ ಕರ್ಣ? ಕೃಷ್ಣ, ಕಟ್ ಮಾಡ್ಲಾ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸುಖವಾಗಿ ಬಂದ ನಿನಗೆ ಸಾಧನಾಗೋ. ಇದವಾ ಮನಸ್ಸು ಕೆಳಗಿದರೆ ಮುನ್ನ ಬರುವುದೋ ಘೋರ ಸಮರ.
ಕೃಷ್ಣ ಪಾಂಡವರ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನಾನು ನನ್ನ ಕೌರವೇಶ್ವರನಿಗಾಗಿ ತನು ಮನ ಧನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲೆಯ? ಕೃಷ್ಣ, ಈ ಕೃತ್ರಿಮ ಸಂಧಾನಕ್ಕೆ ನಾವೆಂದೂ ಸಹ ಒಪ್ಪುವುದಿಲ್ಲ. ನಿಮಿಷ ತಗತಾರೆ. ಮೇಲೆ ಬೀಳಿತು. ಮದೋನ್ಮತ್ತಿಗಳಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ, ಕೇಳಿರಿ. ಭಾರತ ಭೂಮಿ ಜನಜೀವರಾಜ ಕಪಾಲ ಶೌರ್ಯ ಸಾಗರದಲ್ಲಿ ರಾಜಿಸುವ ಸಹೋದರನ ನಿರಾಕರಿಸದಿರಲಿ. ಭಾರತ ಭೂಮಿ ಜನಜೀವರಾಜ ದೇಶರಾಜ ದುರ್ಯೋಧನ, ನಿನ್ನಿ ಕುರುವೃದ್ಧರು, ಬಂಧುಗಳು, ಸಹೋದರರು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯಾ? ದುರ್ಯೋಧನ, ಇದು ನಿನ್ನ ಭಯಂಕರವಾದ ಆತ್ಮಹತ್ಯೆ. ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಹೊರತಾಗಿ ಅವರಿಗೆ ಮತ್ಯಾವುದು ಬೇಡ. ದುರ್ಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ನೀನು ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಕಿಸುವರು. ಪಾಂಡುನಂದವರೊಡನೆ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವದಲ್ಲಿ ನೀನು ಆಗ ಅಪ್ರತ್ಯನಿಸುವೆ. ಇಡೀ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ದುರ್ಯೋಧನ, ದಾನವ ವಿಜಯಿ ಯದುಪತಿಯಾದ ನಾನು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿನ್ನ ಸಲುವಾಗಿ, ನಿಮ್ಮದರ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ನಿನ್ನೊಡನೆ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡಿಕೊಳ್ಳುವ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು? ಕೃಷ್ಣ, ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ನನ್ನ ತಪ್ಪೇ. ಇದರಲ್ಲಿ ನನ್ನ ತಪ್ಪೇನಿದೆ ಕೃಷ್ಣ? ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಆ? 哎 ಪಾಂಡವರು, ಅವರಿಗೆ ಭಿಕ್ಷಾರುಚಿಯೇ ಕಾರಣ. 哎 ಭಿಕ್ಷಾರುಚಿಯೇ ಕಾರಣ. 哎
ಯುದ್ಧದ ಭಯವನ್ನು ತೋರುವೆಯ ಕೃಷ್ಣ? ಯುದ್ಧಕ್ಕೆ ಎದರಿ, ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ, ಏಕಮಾತ್ರೆಯ ಧ್ಯೇಯ. ಕೃಷ್ಣ, ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರದು. ಶರಣಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವಾದರೆ ನೀನು ಅದನ್ನೇ ಹೊಂದುವೆ. ದುರ್ಯೋಧನ, ಇದು ಯುದ್ಧವಲ್ಲ, ನಿನ್ನ ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನೀನು ಮಾಡಿದ ಅಪರಾಧಗಳು ಏನೆಂದು ಕೇಳುವೆಯ? ಅವು ಅಗಣ್ಯ. ಈ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದಿವಸಕ್ಕೆಳದನ್ನು ಮರೆತೆಯ? ಕೃಷ್ಣ, ಸಹೋದರನ ಪತ್ನಿಯನ್ನು ತುಂಬಿದ ರಾಜ್ಯಸಭೆಗೆ ಇಳಿಸಿ ನೀನು ಮಾಡಿದ ಅವಾಚ್ಯ ಅಪರಾಧ ನಿನ್ನನ್ನು ಅನಂತ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದು. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಲಾಕ್ಷಾದ್ರೋಧಾನ, ಕಪಟ ದ್ಯೂತ, ಇವೆಲ್ಲವನ್ನು ಮರೆತೆಯ ಸುಯೋಧನ? ಕೃಷ್ಣ, ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ ಸುಯೋಧನ. ನಿನ್ನ ಭ್ರಮೆ. ಈ ವಿಸ್ತಾರ ಸಾಮ್ರಾಜ್ಯವೆಲ್ಲ ರಕ್ತದ ಮಣ್ಣಿನಲ್ಲಿ ಕೊಟ್ಟು ಹೋದರೂ ಸರಿಯೇ. ಈ ಸುಯೋಧನನ ಮಣ್ಣಲ್ಲಿ, ಮಶಾನದ ಮಣ್ಣಲ್ಲಿ ಮಣ್ಣು ಮುಚ್ಚಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಎಷ್ಟೇ ಏನೇ ಹೇಳಿದರೂ ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಇಡಿ. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳು ನೀನೆಷ್ಟು ಸಹಿಸಬಲ್ಲೆ? ಗೌರವರ ರಾಜಸಭೆ ಅಲ್ಲ, ಪಾಂಡವಂತರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಪರಿಪುಷ್ಟರಾದ ಈ ವೃದ್ಧರು ಹೇಗೆ ತಲೆಗೆತ್ತಿತ್ತರ ಹೀಗೆ ಕೇಳುತ್ತಿರುವುದು ನೋಡು. ಸಮಯವು ದೊರಕಿದ್ದರೆ ಇವರು ಯಾವ ಅದರ ತಕ್ಕವರಲ್ಲ. ನಡೆಯೋಣ, ಹೋಗೋಣ. ಬಲೆ ಸಹೋದರ, ಇಂಥವರ ಮಧ್ಯೆ ನಮಗೇನು ಕೆಲಸ? ನಡೆ, ಹೋಗೋಣ. ನಿಲ್ಲು ಕುಮಾರ, ನಿಲ್ಲು ನಿಲ್ಲು. ಹಾ, ಗಿರೀಶಣ್ಣ ಸೈಡ್ ಬಾ. ಹೋದನು, ಹೊರಟೇ ಹೋದನು. ಹಾ ಜನಾರ್ದನ, ಈ ಮದಾಂಧನನ್ನು ತಡೆಯುವರ್ಯಾರು ಇಲ್ಲವೇ? ಯಾವನು ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಅನುಸರಿಸುವನು, ಅವನು ಜಾಗೃತವಾಗಿ ಸಂಕಟಗೀಡಾಗುವನು. ಇದರ ಹೋಗು, ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ನೀವೀ ದುರ್ವರ್ತನನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಶ್ವವಿಖ್ಯಾತ ಕುಲವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸಲು
ಸಲುವಾಗಿ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಒಳ್ಳೆಯದೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಅನೈತಿಕವಾದ ಯುದ್ಧದಿಂದ ವೀರ ರಕ್ತವನ್ನು ಚೆಲ್ಲಲೇಕೆ? ಈ ಭಯಂಕರವಾದ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಆಸೆ ನಿಮಗಿದ್ದರೆ ನಾನು ಹೇಳಿದಂತೆ ನಡೆದುಕೊಳ್ಳಲಿಕ್ಕುರುತ್ತಾರೆ. ವಾಸುದೇವ, ಈ ದುರ್ವಿತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆ ಒತ್ತುರಿಯುವುದು. ಆದರೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ಗಾಂಧಾರಿ, ಮಾತ ಮೀರಿ ಹೋದನು. ಅನುಜರಾದ ಪಾಂಡವರೊಡನೆ ವೈರವನ್ನೇ ಕೈದನು. ಅನುಜರಾದ ಪಾಂಡವರೊಡನೆ ವೈರವನ್ನೇ ಕೈದನು. ಕೇಳುಗಾಸು ಯೋಧನ ಕೇಡುಗಾಗು ಯೋಧನ ಮಾತ ಮೀರಿ ಹೋದನು. ಪ್ರೀತಿ ಪಾತ್ರ ಕುವರನ ಮಾತ ಮೀರಿ ಹೋದನು. ನುಡಿಯ ಕೇಳಲಿಲ್ಲ, ಹಿರಿಯರಾಯಿತ ಬಯಸಲಿಲ್ಲ. ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಯಿತ ಬಯಸಲಿಲ್ಲ. ಹಿರಿಯ ಪದ್ಧತಿ ನೆರವನಲ್ಲ, ಹಿರಿಯ ಪದ್ಧತಿ ನೆರವನಲ್ಲ. ಗಾಂಧಾರಿ, ಮಾತ ಮೀರಿ ಹೋದನು. ಪ್ರೀತಿ ಪಾತ್ರ ಕುವರನ ಮಾತ ಮೀರಿ ಹೋದನು. ಗಾಂಧಾರಿ, ರಾಜಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನು ಸಂಧಿಂಗುಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು. ಇದರ ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಬಾರಿ ಬರಮಾಡು. ಆ ಕಡೆಯಿಂದ ಬರ್ರಿ, ಅದೇ ರೂಢಿ ಆಯ್ತು, ಆ ಕಡೆಯಿಂದ ಬರ್ಬೇಕು. ಇದೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಯಾರು ಯಾರು ನನ್ನನ್ನು ಕರೆಸಿದವರು? ಅಮ್ಮ, ಸಮಾನ ಭಾವದಿಂದ ಭೂಮಿಯನ್ನ ಅಲ್ಲ ಅಮ್ಮ, ಅದೇ ಮಾತು, ಅದೇ ಮಾತು. ಈ ನಿನ್ನ ಕೌರವೇಶ್ವರನಿಗೆ ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಾರೆ. ಇಲ್ಲ, ಈ ಜಗತ್ತೆಲ್ಲ ಪ್ರಳಯವಾದರೂ ಈ ದುರ್ಯೋಧನ ನಿರ್ಧಾರ ಆಗುವುದಿಲ್ಲ. ಕೃಷ್ಣ ಎಲ್ಲವನ್ನೂ ಕೇಳಿದೆಯಲ್ಲವೇ? ನೀನಿನ್ನು ಹೊರಡು, ನನಗೆ ಸಮಯವಿಲ್ಲ.
ಭಯವಿಲ್ಲ. ತಾಯಿಯ ಮಾತನ್ನು ಆಲಿಸಿದರೆ ಈ ರಾಜ್ಯ ಶಾಸನವನ್ನು ಹೇಗೆ ಮಾಡುವೆ? ಇಲ್ಲಿಂದ ಬಾರೋ, ಯಾಕೆ ಆ ಕಡೆ ಆಸ್ ಬರ್ರಣ, ಹಿಂಗ್ ಹೋದರು ಹಿಂಗ್ ಹೋಗಲ್ಲ ಬರ್ಬೇಕು. ಹಿಂಗ್ ಹೋಗ್ಬೋದ್ಯಾ? ಹಿಂಗ್ ಹೋಗಿ ಆಮೇಲೆ ಈ ಗಾಂಧಾರ್ಯ ಕಲೋಪದಲ್ಲಿ ಎಂತ ಕಠಿಣ ಕಥೆಯನ್ನು ಬರೆದಿರುವೆ, ನೀವು ಬರ್ಬೇಕು. ಪ್ರಮಾದ ಅನರ್ಥವಾಯಿತು ಮಹದೇವ, ಅನರ್ಥವಾಯಿತು. ಆ ದುರಾತ್ಮನು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವನು. ಅಸಂಭವ. ನಾನು ದೂತನಾಗಿ ಬಂದಿರುವವರನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಪರಮಾತ್ಮ, ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ನೋವಿಲ್ಲ ಬಿಡ, ನಿನ್ನಿಂದ ಹೊರಟು. ರಾಜಮಹಿಷಿ, ಒಬ್ಬ ದರ್ಪ ಅಂದ ದುರ್ಯೋಧನ ಎದರಿ ನಾನು ಇಲ್ಲಿಂದ ಓಡಿ ಹೋಗಲಿ, ಅದು ಎಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರಿ ಇಲ್ಲಿಂದ ಹೋಗಲಿ, ಅದು ಎಂದಿಗೂ ಆಗತಕ್ಕ ಮಾತಲ್ಲ. ರಾಜಮಹಿಷಿ, ಈ ನನ್ನ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂದು ನೀನು ತಿಳಿದಿರುವೆ. ಅದರಲ್ಲಿರುವ ಕೋಟಿ ಕೋಟಿ ಅಂಶದಿಂದ ಒಂದು ಅಂಶ ಹೊರಟರೆ ಸಾಕು, ಇಡೀ ಜಗತ್ತಿನಲ್ಲಿ ಪ್ರಳಯಗಳು ಪ್ರಾರಂಭಿಸುವು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಗಲ್ಲಿನಂತೆ ತಿರುಗಲೆತ್ತಿಸುವು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಮಣ್ಣಲ್ಲಿ ಗತಪ್ರಾಣರಾಗಿ ಹೊರಲಾಡುವರು. ಪರಮಾತ್ಮ, ನಿನ್ನ ಚರಣವನ್ನು ನೋಡಿ ಬೇಡುವೆ, ಸ್ಥಾನವನ್ನು ತ್ಯಾಗ ಮಾಡು. ಏಳು ರಾಜಮಹಿಷಿ, ಏಳು. ಈ ದಿವಸ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಹೋಗುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಬಂದನೋ ಅದು ದೀಪವನ್ನು ನಂದಿಸಿದ ಪತಕದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಆ ದುರ್ಯೋಧನನ ಅಹಂಕಾರವು ನಾಶವಾಗಿ ಹೋಗಲಿ. ಮನೆ ಕಮ್ಮಡಲ್ಲ. ಆ ದುರ್ಯೋಧನನನ್ನು ನಾನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನು ತೋರಿದ ಔದಾರ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯಾಗಿ ಮಾರ್ಪಟ್ಟಿತು. ಆದರೂ ಚಿಂತೆ ಇಲ್ಲ. ಆಸೆಯಿಂದ ಬಂದು ನಾನು ಇಲ್ಲಿಂದ ನಿರಾಶೆಯಾಗಿ ಇಲ್ಲಿಂದ ಹಿಂದಿರುಗುವೆನು. ರಾಜಮಹಿಷಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆ. ಇನ್ನೆಲ್ಲಿಗೆ ಪಯಣ? ನಿಲ್ಲು, ಬಂಧಿಸಿ ಕೃಷ್ಣನನ್ನು. ಅದ್ರಿಂದ ಏನ್ ತಡ್ಕಾಡ್ತೀರಾ?
ದುರ್ವಾಸನ ಈ ಕೃಷ್ಣನನ್ನು ಬಂಧಿಸಿ. ಯಾರನ್ನು ಬಂದಿದ್ರು ನಿನ್ನಂತೆ ಅವರನ್ನು ಬಂದು ನೂಕು ಮಾತುಗಳನ್ನು ಆಲಿಸುವರು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಗಣಿಕೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲುತ್ತಿದ್ದಂತೆ ನಿಮ್ಮ ಈ ಪ್ರಯತ್ನವು ವಿಫಲವಾಗುವುದು. ಅನುಮತಿಸಿರಿ ನನ್ನನ್ನು. ಯೋಗಮಾಯೇ ಜಾಗೃತನಾಗಿ. ಓಹೋ, ಕುರುಕುಲ ಚಕ್ರವರ್ತಿ ದುರ್ಯೋಧನ ಪಾಂಡವರಿಗೆ 5 ಗ್ರಾಮವಿರಲಿ, 5 ಮಾರು ಭೂಮಿಯನ್ನು ಕೊಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದೆಯಲ್ಲ ಸುಯೋಧನ. ಏನಾಯಿತು ನಿನ್ನ ಪ್ರತಿಜ್ಞೆ, ಶಪಥ? ಓಹೋ, ಅನುಜ, ಅಣ್ಣನ ಆಜ್ಞಾಧಾರಕ ಅನುಜ ದುಶಾಸನ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರಯತ್ನಿಸಿದ ನೀನು ನನ್ನನ್ನೇ ರಾಜಸಭೆಯಿಂದ ಹೊರದೂಡಲು ಯತ್ನಿಸಿದೆಯಲ್ಲ ಅನುಜ ದುಶ್ಯಾಸನ. ಏನಾಯಿತು ನಿನ್ನ ಶೌರ್ಯ ಸಾಹಸ? ಪಾಂಡವರಿಗೆ ಭೂಮಿಯನ್ನು ಕೊಡಬಾರದೆಂದು ನನ್ನನ್ನೇ ಸಭೆಯಿಂದ ಹೊರದೂಡಲು ಯತ್ನಿಸಿದೆಯಲ್ಲ ದುರ್ಜಯ. ಏನಾಯಿತು ನಿನ್ನೀ ಸಾಹಸ, ಶೌರ್ಯ, ಪರಾಕ್ರಮ? ಸೈಂಧವ ಮಹಾರಾಜ, ಆಕಾಶವು ಬೀಳಲಿ, ಭೂಮಿಯೇ ತಿರುಗಲಿ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇ ಕೂಡದು ಎಂದು ಆ ದುರ್ಯೋಧನನಿಗೆ ಶಪಥ ಮಾಡಿದೆ ಅಲ್ಲ ಸೈಂಧವ. ಎಲ್ಲಿ ಹೋಯಿತು ಆ ನಿನ್ನ ಶಪಥ, ಶೌರ್ಯ, ಪರಾಕ್ರಮ? ಸೌಬಲ ರಾಜನಾದ ಶಕುನಿ ಕುತಂತ್ರಿ ಅರಸು ತನ್ನ ತಂಗಿಯನ್ನು ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಕೊಟ್ಟು ತನ್ನ ದಾಳಗಳಿಂದ ನನ್ನ ಪ್ರಿಯರಾದ ಪಾಂಡವರನ್ನು ವನವಾಸ ಅಜ್ಞಾತವಾಸಗಳನ್ನು ಮಾಡಿಸಿದೆಯಲ್ಲ ಕುತಂತ್ರಿ ರಾಜ. ಏನಾಯಿತು ನಿನ್ನ ಕಾರ್ಯ, ಶೌರ್ಯ, ಸಾಹಸ, ಪರಾಕ್ರಮ? ದುರ್ಯೋಧನ ಪ್ರಿಯ ಮಿತ್ರ ಕರ್ಣ, ಅಂಗದೇಶದ ಅರಸು, ನನ್ನ ಪ್ರಿಯ ಮಿತ್ರನಾದ ಆ ಪಾರ್ಥನನ್ನು, ಅವನ ಶಿರವನ್ನು ವಧಿಸಲೇಬೇಕೆಂದು ಈ ನಿನ್ನ ಪ್ರಿಯ ಮಿತ್ರನಿಗೆ ಶಪಥ ಮಾಡಿದೆಯಲ್ಲ ಕರ್ಣ. ಏನಾಯಿತು ನಿನ್ನ ಶಪಥ, ಶೌರ್ಯ, ಸಾಹಸ, ಪರಾಕ್ರಮ? ಕರ್ಣ, ನನ್ನ ಸಂಗಡ ಮಾತನ್ನ ನಿನ್ನೊಡನೆ ಕೆಲವೊಂದು ವಿಚಾರವನ್ನು ಮಾತನಾಡಬೇಕು.